ಹಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಬಾಲಿವುಡ್ನಲ್ಲಿ ಭಾಯ್ ಜಾನ್ ಅಂತ ಗುರುತಿಸಿಕೊಂಡಿರೋರು, ಕರೆಯಲ್ಪಡೋರು ಸಲ್ಮಾನ್ ಖಾನ್ ಅವರು. ಸಲ್ಮಾನ್ ಖಾನ್ ಅವರ ಸಿನಿಮಾ ಬರುತ್ತೆ ಅಂತ ಹೇಳಿ ಅಭಿಮಾನಿಗಳು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರ್ತಾರೆ. ಹತ್ತತ್ರ 3 ದಶಕಗಳ ಕಾಲ ಬಾಲಿವುಡ್ನಲ್ಲಿ ಈ ಖಾನ್ಗಳೇನು ಆಳ್ವಿಕೆಯನ್ನ ಮಾಡಿದ್ದಾರೆ, ಅದರಲ್ಲಿ ಸಲ್ಲು ಭಾಯ್ ಕೂಡ ಒಬ್ರು, ಸಲ್ಮಾನ್ ಖಾನ್ ಕೂಡ ಒಬ್ರು. ಬರೀ ಸಿನಿಮಾಗಳ ಮುಖೇನ ಅಲ್ಲ, ಬಿಗ್ ಬಾಸ್ ನಿಂದಲೂ ಕೂಡ ಪ್ರತಿ ಮನೆಗೆ ಹತ್ರ ಆಗಿರೋರು ಸಲ್ಮಾನ್ ಖಾನ್ ಅವರು ತಮ್ಮ ನಿರೂಪಣೆಯಿಂದ. ಇನ್ನೊಂದ್ ಕಡೆ ಬೀಯಿಂಗ್ ಹ್ಯೂಮನ್ ಅನ್ನೋ ಚಾರಿಟೇಬಲ್ ಟ್ರಸ್ಟ್ ಅನ್ನ ಮಾಡಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಆರೋಗ್ಯ ಅಂತ ಬಂದಾಗ, ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಆಪರೇಷನ್ಗೆ ಧನ ಸಹಾಯವನ್ನ ಸಲ್ಮಾನ್ ಖಾನ್ ಮಾಡಿದ್ದಾರೆ. ಅಂದ್ರೆ ಯಾರೇ ಅವ್ರ ಮನೆ ಹತ್ರ ಸಹಾಯ ಬೇಕು ಅಂತ ಹೋದ್ರೂ ಅವ್ರ ಹೃದಯ ಮಿಡಿಯುತ್ತೆ, ಸಹಾಯ ಮಾಡಿ ಅವ್ರು ವಾಪಸ್ ಕಳಿಸೋದು. ಅಷ್ಟರ ಮಟ್ಟಿಗೆ ತಮ್ಮ ಟ್ರಸ್ಟ್ ಮುಖೇನೂ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಅಂತ ಸಲ್ಮಾನ್ ಖಾನ್ಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ? ಸದ್ಯಕ್ಕೆ ಚರ್ಚಿತ ವಿಷಯ ಇದಾಗಿದೆ. ಕಾರಣ, ಗೂಗಲ್ ನಲ್ಲಿ ತುಂಬಾ ಜನ ಅವರ ಅಭಿಮಾನಿಗಳು ಸಲ್ಮಾನ್ ಖಾನ್ ಅವ್ರ ಬಗ್ಗೆ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಏಜ್, ಸಲ್ಮಾನ್ ಖಾನ್ ಮೆಡಿಕಲ್ ಕಂಡೀಷನ್ ಅಥವಾ ಹೆಲ್ತ್ ಕಂಡೀಷನ್, ಇನ್ನು ಸಲ್ಮಾನ್ ಖಾನ್ ಮೂವೀಸ್, ಹೀಗೆ ಸಲ್ಮಾನ್ ಖಾನ್ ರಿಲೇಟೆಡ್ ಕೆಲವೊಂದು ಕ್ಯಾಪ್ಷನ್ ಅನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಲಾಸ್ಟ್ ಫ್ರೈಡೆ ಸಲ್ಮಾನ್ ಖಾನ್ ಅವರು ಸ್ಲಮ್ ರಿಹ್ಯಾಬಿಲಿಟೇಷನ್ ಅಥಾರಿಟಿಯ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಪಬ್ಲಿಸಿಟಿ ಇಲ್ದಲೆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಫಿಸಿಕಲ್ ಅಪಿಯರೆನ್ಸ್ ಇದೆಯಲ್ಲ, ಅದು ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಸಲ್ಮಾನ್ ಖಾನ್ ಅವರನ್ನ ಆ ವಿಡಿಯೋದಲ್ಲಿ ನೋಡಿದಂತ ಅವ್ರ ಅಭಿಮಾನಿಗಳು ಎಷ್ಟೋ ಜನ ಈ ನಿಜಕ್ಕೂ ಸಲ್ಮಾನ್ ಖಾನ ಅಂತ ಹೇಳಿ ಒಂದು ಕ್ಷಣ ಅವರೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಕಾರಣ, ಸಲ್ಮಾನ್ ಖಾನ್ ಅವರು ತುಂಬಾ ವಯಸ್ಸಾದಂಗೆ ಮತ್ತೆ ತುಂಬಾ ಫಿಸಿಕಲಿ ಟಯರ್ಡ್ ಆದ ರೀತಿಯಲ್ಲಿ, ತುಂಬಾ ದಣಿವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಏನೋ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ, ಅವರ ಅಪಿಯರೆನ್ಸ್. ಹಾಗಾಗಿ ಅವರ ಅಭಿಮಾನಿಗಳು ತೀರಾ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. 60 ವರ್ಷದ ಸಲ್ಮಾನ್ ಖಾನ್ ಅವರು ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರನ್ನ ಸಲ್ಮಾನ್ ಭಾಯ್ ಅಥವಾ ಭಾಯ್ ಜಾನ್ ಅಂತಾನೆ ಕರೀತಾರೆ. ಇಂಥ ಸಲ್ಮಾನ್ ಖಾನ್ಗೆ ಸಡನ್ ಆಗಿ ಏನಾಯ್ತು, ಈ ರೀತಿ ಕಾಣೋದಕ್ಕೆ ಏನ್ ಕಾರಣ ಆಯ್ತು? ಈಗ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಮಾತೃಭೂಮಿ ಅಂತ ಸಿನಿಮಾ ಬರ್ತಾ ಇದೆ. ಇನ್ನು ಹೆಸರಿಡದ ಒಂದು ಸಿನಿಮಾದಲ್ಲಿ ನಯನತಾರ ಜೊತೆಗೂ ಸಲ್ಮಾನ್ ಖಾನ್ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಬಹುತೇಕ ಮುಂದಿನ ವರ್ಷ ಈ ಸಿನಿಮಾಗಳೆಲ್ಲ ರಿಲೀಸ್ ಆಗಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಈ ಮಧ್ಯದಲ್ಲಿ ಸಲ್ಮಾನ್ ಖಾನ್ ಅವರ ಈ ಅಪಿಯರೆನ್ಸ್ ಬಗ್ಗೆ ಅಭಿಮಾನಿಗಳು ಎಸ್ಪೆಷಲಿ ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಸಲ್ಮಾನ್ ಖಾನ್ ಅಂದ ತಕ್ಷಣ ನಮ್ಗೊಂದು ಇಮ್ಯಾಜಿನೇಷನ್ ಬರೋದು, ಸಲ್ಲು ಕಣ್ಮುಂದೆ ಬರೋದು ಒಂದು ಫಿಟ್ ಅಂಡ್ ಫೈನ್ ಬಾಡಿಯಲ್ಲಿ. ಯಾಕಂದ್ರೆ ಅವರ ಆ 6 ಪ್ಯಾಕ್ ಇರ್ಬೋದು, ಫಿಟ್ ಅಂಡ್ ಫೈನ್ ಬಾಡಿ ಮುಖೇನನೇ ಪ್ರತಿ ಸಿನಿಮಾದಲ್ಲೂ ನಾವು ಅವರನ್ನು ನೋಡಿರೋದು. ಬಟ್ ಆಲ್ ಆಫ್ ಸಡನ್ ಈ ರೀತಿ ಅವ್ರ ದೇಹ ಎಲ್ಲ ಸೋತ್ ಹೋಗಿದೆ, ತುಂಬಾ ದಣಿವಾದಂತೆ ಕಾಣಿಸ್ತಾ ಇದ್ದಾರೆ, ಫಿಸಿಕಲಿ ಟಯರ್ಡ್ ಆದ ರೀತಿಯಲ್ಲಿ, ಏನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನಿಸುತ್ತೆ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ, ಆ ವಿಡಿಯೋದಲ್ಲಿ. ಹಾಗಾಗಿ ಜನ ಈ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಸಲ್ಲು ಆಗ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅಥವಾ ಸಲ್ಲು ಟೀಮ್ ನಿಂದ ಯಾವುದೇ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಇದುವರೆಗೂ ಕೊಟ್ಟಿಲ್ಲ. ಬಟ್ ಇಷ್ಟೆಲ್ಲ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತ ಬೆನ್ನಲ್ಲೇ ಸಲ್ಮಾನ್ ಖಾನ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ, ಅಫಿಷಿಯಲ್ ಅಕೌಂಟ್ ನಲ್ಲೇ ಒಂದಿಷ್ಟು ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವ್ರ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವ್ರು ಬಿಟ್ಕೊಟ್ಟಿಲ್ಲ. ಬದಲಾಗಿ ನಿಮ್ಮೆಲ್ಲರ ಆರೋಗ್ಯ ಹೇಗಿದೆ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಅಭಿಮಾನಿಗಳಿಗೆ ಇದರಿಂದ ಮತ್ತಷ್ಟು ಗೊಂದಲ ಶುರುವಾಗಿದೆ. ಅಂದ್ರೆ ನಾನು ಆರಾಮಾಗಿದ್ದೀನಿ, ನಿಮ್ಮೆಲ್ಲರ ಆರೋಗ್ಯ ಹೇಗಿದೆ ಅಂತ ಸಲ್ಲು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾ, ಅಥವಾ ತನ್ಗೇನೋ ಒಂದು ಆರೋಗ್ಯ ಸಮಸ್ಯೆ ಆಗಿದೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾ? ಹೀಗೆ ನಾನಾ ಗೊಂದಲದಲ್ಲಿ ಅವರ ಅಭಿಮಾನಿ ವರ್ಗ ಇದೆ. ಎನಿವೇಸ್, ನಮ್ಮನ್ನೆಲ್ಲ ಚಿತ್ರಗಳ ಮುಖೇನ ಸಲ್ಮಾನ್ ಖಾನ್ ರಂಜಿಸ್ತಾ ಇದ್ದಾರೆ, ಈ ಹಿಂದೆನೂ ರಂಜಿಸಿದ್ದಾರೆ. ಬಿಗ್ ಬಾಸ್ ಅಂತ ದೊಡ್ಡ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿರೂಪಣೆ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ, ಮುಂದೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಇನ್ನು ಬೀಯಿಂಗ್ ಹ್ಯೂಮನ್ ಅನ್ನೋ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ. ಇಂಥ ಸಲ್ಮಾನ್ ಖಾನ್ಗೆ ಏನೂ ಆಗದೆ ಇರ್ಲಿ ಅಂತ ಹೇಳಿ ಅಭಿಮಾನಿಗಳು ಪ್ರೇ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ಆದಷ್ಟು ಬೇಗ ಬಗೆಹರಿಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಸಲ್ಮಾನ್ ಖಾನ್ ಅವರ ಈ ರೀಸೆಂಟ್ ವಿಡಿಯೋಸ್, ಫೋಟೋಸ್ ನೋಡಿದಾಗ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮುಖೇನ ತಿಳಿಸಿ ಮರಿಬೇಡಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.